ಟೀ ಕುಡಿದ ಹಣ ಕೇಳಿದ್ದಕ್ಕೆ ದೊಣ್ಣೆಯಿಂದ ಹೊಡೆದು ಕೊಲೆ ಮಾಡಲಾಗಿದೆ. 200 ರೂಪಾಯಿ ಸಾಲ ವಾಪಸ್ ಕೇಳಿದ್ದಕ್ಕೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಲ್ಲದೆ ಕೊಲೆಯನ್ನೇ ಮಾಡಿಬಿಟ್ಟಿದ್ದಾರೆ ದುಷ್ಕರ್ಮಿಗಳು. ದೊಡ್ಡಬಳ್ಳಾಪುರ ತಾಲೂಕಿನ ಅಪ್ಪಕಾರನಹಳ್ಳಿ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದು. ಕೇವಲ 200 ರೂಪಾಯಿಗಾಗಿ 40 ವರ್ಷದ ಮಂಜುನಾಥ್ ಎಂಬಾತನನ್ನ ಮರ್ಡರ್ ಮಾಡಲಾಗಿದೆ. ಮಂಜುನಾಥ್ನನ್ನ ದೊಣ್ಣೆಯಿಂದ ಹೊಡೆದು ಕೊಂದಿದ್ದಾನೆ ಮುನಿರಾಜ್ ಎಂಬಾತ. ದೊಡ್ಡಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಕೊಲೆ ಮಾಡಿದಂತಹ ಆರೋಪಿಯನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಕೊಲೆಯಾದಂತಹ ಮಂಜುನಾಥ್ ಫೋಟೋನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಮಂಜುನಾಥ್ನ ಹತ್ಯೆ ಮಾಡಿದಂತಹ ಆರೋಪಿ ಮುನಿರಾಜ್ ಆತನ ಫೋಟೋನ ಗಮನಿಸ್ತಾ ಇದ್ದೀರಿ. ಅಪ್ಪಕಾರನಹಳ್ಳಿ ಗೇಟ್ ಬಳಿ ನಡೆದಿರುವಂತಹ ಒಂದು ಕೃತ್ಯ ಇದು. ಟೀ ಅಂಗಡಿ ಬಳಿ ಒಂದು ಟೀ ಅಂಗಡಿಯನ್ನ ಮಂಜುನಾಥ್ ಇಟ್ಟಿದ್ದ. ಮೃತ ಮಂಜುನಾಥ್ಗೆ ಈ ಸೈಕೋ ಮುನಿರಾಜು ಸಾಲದ ಹಣವನ್ನ ಕೇಳಿದ್ನಂತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಕೇವಲ 200 ರೂಪಾಯಿಗಾಗಿ ಒಬ್ರು ಜೀವ ತೆಗೆಯೋ ತನಕ ಹೋಗುತ್ತೆ ಗಲಾಟೆ ಅಂತಂದ್ರೆ ನಿಜಕ್ಕೂ ವಿಪರ್ಯಾಸ ಇದು, ದುರಂತ ಇದು. ಏನ್ ಡೀಟೇಲ್ಸ್ ಇದೆ ಸುರೇಶ್? ಖಂಡಿತ ವಿದ್ಯಾಶ್ರೀ, ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆ ಈ ತರ ಕೊಲೆಯಾಗೋ ಮಟ್ಟಕ್ಕೆ ಹೋಗ್ತಾ ಅಂದ್ರೆ ನಿಜಕ್ಕೆ ಒಂದು ವಿಪರ್ಯಾಸ ಅಂತ ಹೇಳ್ಬೋದು. ಏನು ದೊಡ್ಡಬಳ್ಳಾಪುರ ತಾಲೂಕಿನ ಅಪ್ಪಗಾರನಹಳ್ಳಿ ಗೇಟ್ ನಲ್ಲಿ ನಡೆದಿರುವಂತ ಘಟನೆ. ಈ ಒಂದು ಮೇ 12ನೇ ತಾರೀಕು ಏನು ಆ ಗ್ರಾಮದಲ್ಲಿ ಏನು ಅಂಗಡಿ ಇಟ್ಟಿರ್ತಾರೆ ಮುನಿರಾಜ್ ಅಂತ, ಆತ ಏನು ಅದೇ ಗ್ರಾಮದ ಮಂಜುನಾಥ್ ಏನಿರ್ತಾರೆ, ಮಂಜುನಾಥ್ ಮತ್ತೆ ಮುನಿರಾಜ್ ಮಧ್ಯೆ ಗಲಾಟೆ ಆಗಿರ್ತಕ್ಕಂಥದ್ದು. ಈ ನಡುವೆ ಏನಂತಂದ್ರೆ ಯಾವ ಸಂದರ್ಭ ಮಂಜುನಾಥ್ ಅಂಗಡಿ ಜೊತೆಗೆ ಏನು ಈತ ಮುನಿರಾಜ್ ಬಂದಿರ್ತಾನೆ. ಆತ ಒಂದು ಟೀ ಅಂಗಡಿಗೆ ಬಂದಿರ್ತಾನೆ, ಮತ್ತೆ ಟೀ ಕೇಳ್ತಾನೆ. ಆ ಸಂದರ್ಭದಲ್ಲಿ ಹಿಂದೆ ಕೂಡ ಸಾಕಷ್ಟು ಕೂಡ ಬಾಕಿ ಉಳಿಸ್ಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಮಂಜುನಾಥ್ ಟೀ ಕೊಡಲ್ಲ, ಬಾಕಿ ಹಣ ಕೊಡು ಅಂತ ಕೇಳಿದೆ. ಈ ಕ್ಷುಲ್ಲಕ ಕಾರಣಕ್ಕೆ ಆತ ಅಲ್ಲಿರ್ತಕ್ಕಂಥ ಒಂದು ದೊಡ್ಡ ದೊಣ್ಣೆ ತಗೊಂಡು ಹಿಗ್ಗಾಮುಗ್ಗ ಬಾರಿ ತೀವ್ರವಾಗಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರ್ತಾನೆ. ನಂತರ ಆ ಸಂದರ್ಭದಲ್ಲಿ ಏನು ಮಂಜುನಾಥ್ ತೀವ್ರವಾಗಿ ಗಾಯಗೊಂಡಿರ್ತಾನೆ. ತಕ್ಷಣ ಆತನ ಆಸ್ಪತ್ರೆಗೆ ಕೂಡ ದಾಖಲು ಮಾಡ್ತಾರೆ. ಆದ್ರೆ ಆತ ಚಿಕಿತ್ಸೆ ಫಲಕಾರಿಯಾಗಿದೆ, ಮೃತಪಟ್ಟಿರ್ತಕ್ಕಂಥದ್ದು. ಈ ಘಟನೆ ಸಂಬಂಧ ಏನು ಮುನಿರಾಜ್ ವಿರುದ್ಧ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಏನಂತಂದ್ರೆ ಈತ ಒಂದು ಸೈಕೋ ರೀತಿಯಲ್ಲಿ ವರ್ತಿಸ್ತಾ ಇದ್ದ ಅಂತ ಹೇಳಿ ಸ್ಥಳೀಯರು ಕೂಡ ಆರೋಪಿಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈತ ವಿಚಿತ್ರವಾಗಿ ವರ್ತನೆ ಮಾಡ್ತಿದ್ದ, ಯಾರನ್ನಾದ್ರೂ ಕೇಳಿದ್ರು ಕೂಡ ಸಾಕಷ್ಟು ಜಗಳ ಕೂಡ ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಒಂದು ಹೋಟೆಲ್ ಇನ್ನು ಕೇವಲ ಒಂದು 200 ರೂಪಾಯಿ ವಿಚಾರಕ್ಕೆ ಒಂದು ತಗಾದೆ ತೆಗೆದು ಆತ ಒಂದು ಕೊಲೆ ಮಾಡಿರ್ತಕ್ಕಂಥದ್ದು ಒಂದು ನಿಜಕ್ಕೂ ಒಂದು ವಿಪರ್ಯಾಸ ಅಂತ ಹೇಳ್ಬೋದು. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ಕೂಡ ಈಗ ಪ್ರಕರಣ ದಾಖಲಿಸಿಕೊಂಡು ಆತನನ್ನ ಹುಡುಕಾಟ ನಡೆಸ್ತಾ ಇರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.